ನಮಸ್ಕಾರ. ಒಂದೇ ತಿಷ್ಟಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬನ್ನಿ, ಇವತ್ತು ನಾನು ಕರ್ನಾಟಕ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿದ್ದೀನಿ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತುವನ್ನು ನಾನು ಇವತ್ತು ತಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಮಾನವ ಹಕ್ಕುಗಳು ಅಂತ ಇದೆ. ಅಫ್ಕೋರ್ಸ್ ಇಡೀ ದೇಶದಲ್ಲಿ ಇರುತ್ತೆ, ಎಲ್ಲ ರಾಜ್ಯಗಳಲ್ಲೂ ಕೂಡ ಇರುತ್ತೆ. ಕರ್ನಾಟಕದಲ್ಲಿ ಕೂಡ ಮಾನವ ಹಕ್ಕುಗಳ ಆಯೋಗ ಇರುತ್ತೆ. ಈ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಸ್ವತಃ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಶ್ರೀಯುತ ಒಂಟುಗೋಡಿ ಸಾಹೇಬರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರ ಜೊತೆ ಮಾನವ ಹಕ್ಕುಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಅಂತ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಸರ್, ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮೊಟ್ಟ ಮೊದಲನೇದಾಗಿ ವಾಯ್ಸ್ ಯೂಟ್ಯೂಬ್ ಚಾನಲ್ ತಮಗೆ ಶುಭವನ್ನು ಕೊಡ್ತಾ ಇದೆ. ಸರ್, ಕರ್ನಾಟಕದಲ್ಲಿ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ, ಅದರ ಪವರ್ಸ್ ಅಂಡ್ ಫಂಕ್ಷನ್ಸ್ ಬಗ್ಗೆ ನನ್ನ ವೀಕ್ಷಕರಿಗೂ ಮತ್ತು ಸಾಮಾನ್ಯ ಕಟ್ಟ ಕಡೆಯ ಪ್ರಜೆಗೆ ತಾವು ಯಾವ ರೀತಿ ಮಾಹಿತಿಯನ್ನು ಕೊಡ್ತೀರಿ ಸರ್? ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ 2007ರಲ್ಲಿ ಪ್ರಾರಂಭ ಆಯಿತು. ನಂತರ ನಾವು 2023 ನವೆಂಬರ್ದಲ್ಲಿ ನಾನು ಜುಡಿಷಿಯಲ್ ಮೆಂಬರ್ ಅಂತ ಅಧಿಕಾರ ವಹಿಸ್ಕೊಂಡೆ. ಅದೇ ರೀತಿ ಜಸ್ಟಿಸ್ ಎಲ್ ನಾರಾಯಣ ಸ್ವಾಮಿ ಅಂತ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡ್ರು. ಆಮೇಲೆ ಡಾಕ್ಟರ್ ಟಿ ಶ್ಯಾಮ್ ಭಟ್ ಅಂತ ಆಡಳಿತ ಸದಸ್ಯರು ಅಂತೇಳಿ ಅವರು ನೇಮಕ ಆದರು. ಆ 3 ತಿಂಗಳಾದ ನಂತರ ಜಸ್ಟಿಸ್ ಎಲ್ ನಾರಾಯಣ ಸ್ವಾಮಿ ಅವರು ಈಗ ಲೋಕಪಾಲ್ ಮೆಂಬರ್ ಅಂತ ಹೋಗಿದ್ದಾರೆ. ಅದರಿಂದ ಡಾಕ್ಟರ್ ಟಿ ಶ್ಯಾಮ್ ಭಟ್ ಅವರು ಇದರ ಆ್ಯಕ್ಟಿಂಗ್ ಚೇರ್ಮನ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ನಾವಿಬ್ಬರು ಈಗ ನಮ್ಮ ಈ ಆಯೋಗದ ವತಿಯಿಂದ ಎಷ್ಟು ಸಾಧ್ಯದಷ್ಟು ಮಟ್ಟಿಗೆ ಜಸ್ಟಿಸ್ ಟು ದ ಡೋರ್ ಅಂತ ಏನು ಜುಡಿಷಿಯಲ್ ಸಿಸ್ಟಮಲ್ಲಿ ಹೇಳ್ತಾರೆ, ಅದೇ ರೀತಿ ನಾವು ಪ್ರತಿಯೊಂದು ಜಿಲ್ಲೆಗೆ ಭೇಟಿ ನೀಡಿ ಎಲ್ಲೆಲ್ಲ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಯಾವ ರೀತಿ ತಡೆಯಬಹುದು, ಆಮೇಲೆ ಅರಿವನ್ನು ಹೇಗೆ ಉಂಟು ಮಾಡಿಸಬೇಕು ಅನ್ನೋ ಬಗ್ಗೆ ನಾವು ಎಲ್ಲ ಪ್ರತಿಯೊಂದು ಜಿಲ್ಲೆಗಳಿಗೆ ಭೇಟಿ ನೀಡ್ತಾ ಇದ್ದೀವಿ. ಪ್ರತಿ ತಿಂಗಳು ಒಂದು ಜಿಲ್ಲೆಗೆ ನಾವು ಅವಶ್ಯಕವಾಗಿ ಭೇಟಿ ನೀಡಬೇಕಂತ ನಾವು ಕಾರ್ಯಕ್ರಮ ಮಾಡ್ಕೊಂಡು ಈಗಾಗಲೇ ನಾವು ಸುಮಾರು 20 ಜಿಲ್ಲೆಗಳಿಗೆ ಭೇಟಿ ನೀಡಿದ್ದೇವೆ. ಪ್ರತಿ ಜಿಲ್ಲೆಗೆ ಭೇಟಿ ನೀಡಿದಾಗ ಅಲ್ಲಿರುವಂಥ ಸಾರ್ವಜನಿಕ ಸ್ಥಳಗಳು ಅಂದರೆ ಜೈಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಅಥವಾ ಹಾಸ್ಟೆಲ್ ಇರ್ಬೋದು, ಇನ್ನೊಂದು ಯಾವುದೇ ಸರ್ಕಾರಿ ಕಚೇರಿಗಳು ಇರ್ಬೋದು, ಅಲ್ಲಿ ಭೇಟಿ ನೀಡಿ ಅಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಸರಿಯಾದ ವ್ಯವಸ್ಥೆ ಇದೆ ಇಲ್ವೋ. ಯಾಕಂದರೆ ಸರ್ಕಾರದ ಕರ್ತವ್ಯ ಏನಂದರೆ ಎಲ್ಲ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸಬೇಕು. ಅದು ಮೂಲಭೂತ ಸೌಕರ್ಯ ಒದಗಿಸಿಲ್ಲ ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಸರ್ಕಾರಿ ಸ್ಥಳಗಳಲ್ಲಿ, ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿ ಸ್ಥಳಗಳನ್ನು ಪರಿಶೀಲನೆ ಮಾಡಿ ನಂತರ ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳನ್ನು, ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರೆದು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮಕ್ಷಮೆ ನಾವು ಅಧಿಕಾರಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮ ಮಾಡ್ತೀವಿ. ಸರ್, ಫಸ್ಟ್ ಆಫ್ ಆಲ್ ತಾವು ತಮ್ಮ ದ ನೇಚರ್ ಆಫ್ ದಿ ಪವರ್ಸ್ ಅಂಡ್ ಫಂಕ್ಷನ್ಸ್ ಹೇಳ್ತೀರಿ. ಅದಕ್ಕಿಂತ ಮುಖ್ಯವಾಗಿ ನನಗೊಂದು ಕುತೂಹಲ ಏನು ಅಂತ ಹೇಳಿದರೆ, ಸಾಮಾನ್ಯ ಪ್ರಜೆಗೆ, ಒಂದು ಆರ್ಡಿನರಿ ಪ್ರುಡೆಂಟ್ ಮ್ಯಾನ್ ಅಂತ ಹೇಳ್ತೀವಲ್ಲ, ಅವನಿಗೆ ಮಾನವ ಹಕ್ಕುಗಳು ಅಂದರೆ ಏನು ಅಂತ ಹೇಳಿದ್ರೆ ತಾವೇನು ಹೇಳ್ತೀರಿ ಸರ್? ಈಗ ಮಾನವ ಹಕ್ಕುಗಳಂದ್ರೆ ಅಗದಿ ಆಡು ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ಮಗು ಹುಟ್ಟಿದಾಗಿನಿಂದ ಅವನಿಗೆ ನೈಸರ್ಗಿಕವಾಗಿ ಬರುವಂತ ಏನು ಹಕ್ಕುಗಳೇನ ಅವು ಮಾನವ ಹಕ್ಕುಗಳು ಅಂತ ಬೈ ನೇಚರ್ ಸ್ವಾಭಾವಿಕವಾಗಿ ಬಂದಿರ್ತದೆ. ಅವನಿಗೆ ಯಾರು ಆ ಹಕ್ಕುಗಳನ್ನು ಕೊಡೋದಿಲ್ಲ ಅಥವಾ ಹಕ್ಕುಗಳನ್ನ ಕಸಿಗೊಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಜನ್ಮ ತಾಳಿದ ನಂತರ ಅವನಿಗೆ ಈ ನಾಡಿನಲ್ಲಿ ಎಲ್ಲಿ ಯಾವುದೇ ಬೇಕಾದ್ರೆ ಕೆಲಸ ಮಾಡ್ಬೋದು ಅಂತ ಒಂದು ಹಕ್ಕು, ಯಾವುದೇ ಒಂದು ವೃತ್ತಿಯನ್ನು ಕೈಗೊಳ್ಬೋದು, ಆಮೇಲೆ ತನಗೆ ಇಚ್ಛವಾದ ಭಾಷೆಯನ್ನು ಮಾತಾಡ್ಬೋದು. ಈ ರೀತಿ ಎಲ್ಲ ಪ್ರತಿಯೊಂದು ಅಂದರೆ ಸಮಾನತೆ ಹಕ್ಕು, ಆಮೇಲೆ ಎಲ್ಲ ವರ್ಗಗಳಲ್ಲಿ ಸಮಾನತೆಯನ್ನು ಕಾಯ್ದುಕೊಂಡು ಬರುವಂಥ ಒಂದು ಹಕ್ಕು. ಈ ಹಕ್ಕುಗಳ ಉಲ್ಲಂಘನೆ ಆದಲ್ಲಿ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಅವನಿಗೆ ಬೇಸಿಕ್ ಆಗಿ ಏನು ಬೇಕು, ಒಬ್ಬ ವ್ಯಕ್ತಿಗೆ ಆಹಾರ ಬೇಕು, ನೀರಿನ ಕೊರತೆ, ಸರಿಯಾದ ಗಾಳಿ, ಅವನಿಗೆ ಸರಿಯಾದ ಇರುವ ಒಂದು ನೈಸರ್ಗಿಕ ವ್ಯವಸ್ಥೆ ಅಂದರೆ ಪರಿಸರ, ಸ್ವಚ್ಛ ಪರಿಸರ ಹೊಂದುವುದು ಸಹಿತ ಒಂದು ಮಾನವ ಹಕ್ಕು. ಆ ಹಕ್ಕುಗಳ ಉಲ್ಲಂಘನೆ ಆದಲ್ಲಿ ಅವನು ಸರಿಯಾದ ನಮ್ಮಲ್ಲಿ ದೂರ ಕೊಟ್ಟರೆ, ಯಾವ ವ್ಯಕ್ತಿ ಉಲ್ಲಂಘನೆಗೆ ಯಾರು ಅದಕ್ಕೆ ಸರ್ಕಾರಿ ಅಧಿಕಾರಿ ಕಾರಣ ಇರ್ತಾನೋ ಆ ಅಧಿಕಾರಿ ಮೇಲೆ ನಾವು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಶಿಫಾರಸನ್ನು ಮಾಡ್ತೀವಿ. ಸರ್, ಜನರಲ್ ಆಗಿ ತಾವು ಹೇಳಿರ್ತಕ್ಕಂಥ ಎಲ್ಲವೂ ಕೂಡ ಭಾರತದ ಸಂವಿಧಾನದ ಥರ್ಡ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದಟ್ ಈಸ್ ಫಂಡಮೆಂಟಲ್ ರೈಟ್ ಅಲ್ಲಿ ಬರುತ್ತೆ.
ಹಾಗಾದ್ರೆ ಫಂಡಮೆಂಟಲ್ ರೈಟ್ಸ್ಗೂ ಮಾನವ ಹಕ್ಕುಗಳಿಗೂ ಏನ್ ಡಿಫ್ರೆನ್ಸ್ ಇದೆ ಅಕಾರ್ಡಿಂಗ್ ಟು? ಎಲ್ಲ ಮಾನವ ಹಕ್ಕುಗಳು ಎಲ್ಲ ನೈಸರ್ಗಿಕವಾಗಿ ಒಬ್ಬ ವ್ಯಕ್ತಿ ಬಂದಂತ ಹಕ್ಕಿರ್ತಾವೆ. ಅದರಲ್ಲಿ ಬಂದಂತ ಕೆಲವು ಮಾನವ ಹಕ್ಕುಗಳನ್ನೇ ಸಂವಿಧಾನ ಅಡಿ ನಮ್ಮ ಮಾನವ ಹಕ್ಕುಗಳನ್ನಂತ ಸಂವಿಧಾನ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನಾಗಿ ಪರಿಗಣಿಸಿದ್ದಾರೆ. ಅಂದ್ರೆ ಆಲ್ ಹ್ಯೂಮನ್ ರೈಟ್ಸ್ ವಿಚ್ ಇಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಫಂಡಮೆಂಟಲ್ ರೈಟ್ಸ್. ಆಲ್ ಫಂಡಮೆಂಟಲ್ ರೈಟ್ಸ್ ಆರ್ ಬೇಸಿಕಲಿ ಹ್ಯೂಮನ್ ರೈಟ್ಸ್. ಎಲ್ಲ ಮೂಲಭೂತ ಹಕ್ಕುಗಳು ಏನಿದಾವೆ ನಮ್ಮ ನೈಸರ್ಗಿಕವಾಗಿ ಮಾನವ ಹಕ್ಕುಗಳು, ಅದರಲ್ಲಿ ಕೆಲವು ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳನ್ನ ಅಂತ ಸಂವಿಧಾನದ ಅಡಿಯಲ್ಲಿ ಪರಿಗಣಿಸಲಾಗಿದೆ. ಈಗ ಸಮಾನತೆ ಹಕ್ಕು, ಈ ಶೋಷಣೆಗೆ ಒಳಗಾಗದೇ ಇರುವಂತ ಹಕ್ಕು, ಆಮೇಲೆ ನೀವೇನು ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಆಮೇಲೆ ಎಲ್ಲಿ ಬೇಕಲ್ಲಿ ಸಂಚರಿಸುವ ಸ್ವಾತಂತ್ರ್ಯ, ಆಮೇಲೆ ನೀವು ಯಾವುದೇ ಒಂದು ಶಿಕ್ಷಣವನ್ನು ಹೊಂದುವಂಥ ಹಕ್ಕು, ಯಾವುದೇ ಒಂದು ಕೆಲಸ ಮಾಡುವಂಥ ಹಕ್ಕು, ಎಲ್ಲಿ ಬೇಕಾದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಹಕ್ಕು, ಇವೆಲ್ಲ ಮೂಲಭೂತವಾಗಿ ಮಾನವ ಹಕ್ಕುಗಳನ್ನೇ. ಅವುಗಳನ್ನ ನಂತರ ಕೆಲವು ಅವುಗಳನ್ನ ಸಂವಿಧಾನ ಮೂಲಭೂತ ಹಕ್ಕುಗಳಂತ ಪರಿಗಣಿಸಿದ್ದಾರೆ. ಸರ್, ಪ್ರಮುಖವಾಗಿ ಈ ಮೂಲಭೂತ ಹಕ್ಕುಗಳ ವೈಲೇಷನ್ ರಾಜ್ಯದಲ್ಲಿ ವಿಶೇಷವಾಗಿ ಪೊಲೀಸ್ ಸ್ಟೇಷನ್ನಲ್ಲೇ ಮೂಲಭೂತ ಹಕ್ಕುಗಳು ಅಥವಾ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆ ಅಂತ ಒಂದು ಆರೋಪ ಇದೆ. ಎರಡನೇದು ಹಾಸ್ಪಿಟಲ್ನಲ್ಲಿ ವೈಲೇಷನ್ ಆಗ್ತಾ ಇದೆ, ಸೆಂಟ್ರಲ್ ಜೈಲಿನಲ್ಲಿ ಆಗ್ತಾ ಇದೆ, ಮತ್ತು ಏನು ಕಂದಾಯ ಇಲಾಖೆಯಲ್ಲಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ಸಮಾಜದಲ್ಲಿ. ಅದಕ್ಕೆ ತಮ್ಮಿಂದ ಏನು ಉತ್ತರ ನಾನು ಬಯಸ್ಬೋದು ಸರ್? ಈ ಮೊದಲನೇದಾಗಿ ಒಬ್ಬ ವ್ಯಕ್ತಿ, ಯಾವುದೇ ವ್ಯಕ್ತಿ ಶೋಷಣೆಗೆ ಒಳಗಾಗದಂತ ಇರುವಂತಹ ಹಕ್ಕನ್ನ ಅವನ ಮೂಲಭೂತ ಹಕ್ಕು, ಅದು ಮಾನವ ಹಕ್ಕು. ಆ ವ್ಯಕ್ತಿಯ ಶೋಷಣೆಗೆ ಎಲ್ಲಿ ಒಳಗಾಗ್ತಾನೆ? ಸಾಮಾನ್ಯವಾಗಿ ಈ ಠಾಣೆಗೆ ಬಂದಾಗ ಒಬ್ಬ ವ್ಯಕ್ತಿ ಆರೋಪಿಯಾಗಿ ಬಂದಿರಬಹುದು, ದೂರುದಾರಾಗಿ ಬಂದಿರಬಹುದು, ಅಲ್ಲಿ ಯಾವುದೇ ರೀತಿಯ ಶೋಷಣೆಗೆ ಒಳಗಾಗದಂತೆ ಇರುವಂತಹ ಹಕ್ಕನ್ನ ಅವನು ಹೊಂದಿರ್ತಾನೆ. ಆ ಹಕ್ಕನ ಉಲ್ಲಂಘನೆ ಆದಲ್ಲಿ ಅವನಿಗೆ ಆ ಹಕ್ಕನ ಉಲ್ಲಂಘನೆ ಆದ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳುವ ಒಂದು ಅಧಿಕಾರ ಅವನಿಗೆ ಇರ್ತದೆ. ಆದ್ದರಿಂದ ಹೆಚ್ಚಿನ ಪ್ರಕರಣಗಳು ನಮ್ಮಲ್ಲಿ ಇರೋದು, ಹೆಚ್ಚಿನ ಪ್ರಕರಣಗಳು ಪೊಲೀಸ್ ಇಲಾಖೆ ವಿರುದ್ಧ ಇವೆ, ನಂತರ ಜೈಲು ಅಧಿಕಾರಿಗಳ ವಿರುದ್ಧ ಇವೆ, ನಂತರ ಉಳಿದ ಸಾರ್ವಜನಿಕ ಅಧಿಕಾರಿಗಳ ಮೇಲೆ ಇವೆ. ಆದರೆ ಜೈಲಲ್ಲಿ ಹೇಗಾಗ್ತದೆ, ಒಬ್ಬ ಜೈಲಿಗೆ ನ್ಯಾಯಾಲಯದ ಆದೇಶ ಪ್ರಕಾರ ಒಬ್ಬ ವ್ಯಕ್ತಿ ಜೈಲಿಗೆ ಹಾಕಿದಾಗ ಅವನಿಗೆ ಅಲ್ಲಿ ಜನಸಾಮಾನ್ಯರು ಗೌರವವಾಗಿರುವಂಥ ಎಲ್ಲ ವ್ಯವಸ್ಥೆನಲ್ಲಿ ಮಾಡಬೇಕು. ಸರಿಯಾದ ಒಂದು ಗಾಳಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅವನಿಗೆ ಯಾವುದೇ ಒಂದು ನೈಸರ್ಗಿಕವಾದ ಬಂದಂಥ ಹಕ್ಕನ್ನು ಉಲ್ಲಂಘನೆ ಮಾಡುವಂಥ ಯಾವುದೇ ಒಂದು ಕೃತ್ಯವನ್ನು ಅವ್ರಿಗೆ ಎಸಗುವ ಹಾಗಿಲ್ಲ. ಹಾಗಾಗಿ ಕೈದಿಗಳಿಗೂ ಸಹ ಗೌರವಯುತವಾಗಿ ಇರುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪನೆ ಮಾಡೋದು ಸರ್ಕಾರದ ಆದ್ಯ ಕರ್ತವ್ಯ. ಇನ್ನು ಮುಂಚೆ ಇನ್ನೊಂದು ಮಾತಿದೆ ಸಂದರ್ಭ ಹೇಳಬೇಕಂದ್ರೆ, ಈ ಎಲ್ಲ ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವ ಪ್ರಮುಖ ಜವಾಬ್ದಾರಿ ಸರ್ಕಾರದ ಮೇಲೆ ಇರ್ತದೆ. ಸರ್ಕಾರವನ್ನು ಪ್ರತಿನಿಧಿಸುವಂಥ ಏನು ಸಾರ್ವಜನಿಕ ಅಧಿಕಾರಿಗಳೇನಿರ್ತಾರೆ, ಸರ್ಕಾರಿ ಅಧಿಕಾರಿಗಳು, ಅವರು ಸರ್ಕಾರವನ್ನು ಪ್ರತಿನಿಧಿಸಿ ಆ ಹಕ್ಕುಗಳನ್ನು ಉಲ್ಲಂಘನೆ ಆಗದಂತೆ ನೋಡ್ಕೊಳ್ಬೇಕು. ಆದ್ರಿಂದ ನಾವು ಮಾನವ ಹಕ್ಕುಗಳು ಉಲ್ಲಂಘನೆ ಆದಾಗ ನಾವು ಸರ್ಕಾರಿ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋಕೆ ನಾವು ಶಿಫಾರಸನ್ನು ಮಾಡ್ತೀವಿ. ಸರ್, ಈಗ ತಾವು ಬಹಳ ಒಂದು ಮಾರ್ಮಿಕವಾಗಿ ತಾವು ಕೆಟಗಾರಿಕಲಿ ಎಕ್ಸ್ಪ್ರೆಸ್ ಮಾಡಿದ್ರಿ, ನಮ್ಮಲ್ಲಿ ಇರ್ತಕ್ಕಂತಹ ಸಾಕಷ್ಟು ಕೇಸುಗಳಲ್ಲಿ ಪೊಲೀಸರ ವಿರುದ್ಧನೇ ಇದೆ ಅಂತ ಹೇಳಿ. ಹಾಗಾದ್ರೆ ತಾವು ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಪೊಲೀಸರು ತಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ಮಾಡದೆ ಅಸಂವಿಧಾನಿಕವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಮೇಲುನೋಟಕ್ಕೆ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ತಮ್ಮ ಕಾಮೆಂಟ್ ಸರ್? ಹಾಗೆ ನಿಖರವಾಗಿ ಹೇಳೋಕ್ಕಾಗಲ್ಲ. ಕೆಲವೊಂದು ಠಾಣೆಗಳಲ್ಲಿ ಈಗ ಒಬ್ಬ ವ್ಯಕ್ತಿ ಆರೋಪಿಯಾಗಿ ಇದಾನೋ ಇಲ್ಲವೋ ಸರಿಯಾಗಿ ವಿಚಾರ ಮಾಡಿದ ಒಂದು ಶೋಷಣೆಗೆ ಏನಾರು ಅವರು ಒಳಪಡಿಸಿದರೆ, ಅಥವಾ ಯಾವುದೋ ಒಂದು ಆಸೆಗೆ ಈಡಾಗಿ ಅವನಿಗೆ ಏನಾರು ಒಂದು ತೊಂದರೆ ಮಾಡಿದರೆ ಅದು ಅವನ ಹಕ್ಕನ್ನು ಉಲ್ಲಂಘನೆ ಮಾಡುತ್ತೆ. ಹೆಚ್ಚಿನ ಪ್ರಕರಣಗಳು ಶೋಷಣೆಗೆ ಒಳಗಾದ ಪ್ರಕರಣ ಠಾಣೆಯಲ್ಲಿ ಆಗೋದ್ರಿಂದ ಪೊಲೀಸರ ಮೇಲೆ ಸಾಮಾನ್ಯವಾಗಿ ಅಂಥ ಆರೋಪಗಳು ಬರ್ತವೆ. ಆದರೆ ಅದನ್ನ ಸತ್ಯಾಸತ್ಯತೆಯನ್ನು ನಾವು ಕಂಡುಕೊಂಡು ಕೆಲವು ಸುಳ್ಳು ಆರೋಪಗಳು ಬರೋ ಸಾಧ್ಯತೆಯೂ ಇರ್ತದೆ. ಆದ್ದರಿಂದ ನಮ್ಮ ಚಾಲ್ತಿ ಇರೋ ಪ್ರಕರಣಗಳಲ್ಲಿ ಹೆಚ್ಚಿನ ಪ್ರಕರಣಗಳು ಪೊಲೀಸ್ ಇಲಾಖೆ ಮೇಲೆ ಇರೋದ್ರಿಂದ ಆ ಹಕ್ಕುಗಳ ಉಲ್ಲಂಘನೆ ಪೊಲೀಸ್ ಠಾಣೆಯಲ್ಲಿ ಆಗ್ತವೆ ಅಂತ ಜನರ ಒಂದು ದೂರು ನಮ್ಮಲ್ಲಿ ಇರ್ತದೆ. ನಾವು ಸತ್ಯಾಸತ್ಯ ಕಂಡುಕೊಡ್ತೀವಿ. ಕೆಲವು ಪ್ರಕರಣಗಳಲ್ಲಿ ನಾವು
ಉಲ್ಲಂಘನೆ ಆಗಲಿಕ್ಕೆ ಕಾರಣ ಆದ ಸರ್ಕಾರಿ ಪೊಲೀಸ್ ಅಧಿಕಾರಿಗಳ ಮೇಲೆ ನಾವು ಕ್ರಮ ವಹಿಸಲು ಸಹ ನಾವು ಶಿಫಾರಸು ಮಾಡಿದ್ದೀವಿ. ಸರ್, ಈಗ ತಾವು ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ತಮಗೆ ಸಂವಿಧಾನಾತ್ಮಕವಾಗಿ ತಮಗೆ ಅಧಿಕಾರ ಇದೆ. ಹಾಗಾದರೆ ಇದುವರೆಗೂ ಕೂಡ ಕಮಿಷನ್ ಎಷ್ಟರ ಪೊಲೀಸರ ವಿರುದ್ಧ ಈಗಾಗಲೇ ಕ್ರಮ ತೆಗೆದುಕೊಂಡು ಸಮಾಜದಲ್ಲಿ ಒಂದು ನಂಬಿಕೆ ಇದೆ ಬರುವಷ್ಟು ಕೆಲಸ ಕಮಿಷನ್ ಇಂದ ಏನಾಗಿದೆ ಅನ್ನೋದ್ರ ಬಗ್ಗೆ? ಸುಮಾರು ಪ್ರಕರಣಗಳಲ್ಲಿ ನಾವು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದೀವಿ. ಯಾಕಂದ್ರೆ ಈ ಆಯೋಗಕ್ಕೆ ಕ್ರಮ ಕೈಗೊಳ್ಳುವ ಸ್ವಂತ ಅಧಿಕಾರ ಇರುವುದಿಲ್ಲ. ಏನೇ ಕ್ರಮ ಕೈಗೊಳ್ಳಿ ಅಂತೇಳಿ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ. ಅಂದ್ರೆ ರೆಕಮೆಂಡೇಟರಿ ಬಾಡಿ. ಹೌದು, ನಮ್ದು ಓನ್ಲಿ ರೆಕಮೆಂಡೇಟರಿ ಬಾಡಿ. ನಮ್ಗೆ ಜಸ್ಟ್ ಲೈಕ್ ಲೋಕಾಯುಕ್ತ ಆಲ್ಸೋ recommendatory authority. Government may accept our report and take action, or may not act upon our report also. Sometimes some recommendations are still pending with the government, and we have taken steps to issue remands to the government to see that such action what we have recommended shall be complied with. ಅನೇಕ ಪ್ರಕರಣಗಳಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಪರಿಹಾರ ಕೊಡಿಸಬೇಕಂತ ನಾವು ಯಾರು ಉಲ್ಲಂಘನೆ ಕಾರಣ ಆದ ಅಧಿಕಾರಿಗಳ ಮೇಲೆ ಇಲಾಖೆ ವಿಚಾರಣೆ ಕೈಗೊಳ್ಳಬೇಕು. ಇಲಾಖೆ ವಿಚಾರಣೆ ತೀರ್ಪಿಗೆ ಅಂತಿಮ ತೀರ್ಪು ಒಳಪಟ್ಟು ಪರಿಹಾರವನ್ನು ಸರ್ಕಾರ ಪೊಲೀಸ್ ಇಲಾಖೆ ಕೊಡಬೇಕು. ನಂತರ ಆ ವ್ಯಕ್ತಿ ಅವನು ತಪ್ಪಿತಸ್ಥ ಅಂತ ಕಂಡು ಇಲಾಖೆ ವಿಚಾರಣೆಯಲ್ಲಿ ಕಂಡು ಬಂದ ನಂತರ ಅವನಿಂದ ಆ ಪರಿಹಾರ ಹಣವನ್ನು ಅವನ ಸ್ಯಾಲರಿಯಿಂದ ವಸೂಲು ಮಾಡ್ಕೋಬೇಕಂತೇಳಿ ಆದೇಶ ಮಾಡಿ. ಸರ್, ತಾವು ಓನ್ಲಿ ಇಟ್ ಈಸ್ ಎ ರೆಕಮೆಂಡೇಶನ್ ಬಾಡಿ, ರೆಕಮೆಂಡೇಟರಿ ಪವರ್ಸ್ ಮಾತ್ರ ಇರುತ್ತೆ, ಅಂತಿಮವಾಗಿ ಸರ್ಕಾರನೇ ಫೈನಲ್ ಅಂತ ಹೇಳ್ತೀರಿ. ಹಾಗಾದರೆ ತಾವು ಕೊಟ್ಟಿರ್ತಕ್ಕಂತಹ ವರದಿಯ ಆಧಾರದ ಮೇಲೆ ಸರ್ಕಾರ ಆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಮುಂದೆ ಇರ್ತಕ್ಕಂಥ ಕಾನೂನಾತ್ಮಕವಾಗಿರ್ತಕ್ಕಂಥ ಆಪ್ಷನ್ಸ್ ಏನ್ ಸರ್? ಅದರಲ್ಲಿ ಈಗ ಸರ್ಕಾರ ಒಂದು ವೇಳೆ ಅದರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಪೆಂಡಿಂಗ್ ಇತ್ತು ಅಂದರೆ ನಾವು ನೇರವಾಗಿ ರಾಜ್ಯಪಾಲರಿಗೆ ಅಥವಾ ಸ್ಪೀಕರ್ಗೆ ನಾವು ನಮ್ಮ ವರದಿಯ ಒಂದು ಪ್ರತಿಯನ್ನು ಕಳಿಸಿ ನಾವು ರೆಕಮೆಂಡೇಶನ್ ಹಿಂಗೆ ಮಾಡಿದ್ದೇವೆ, ಇನ್ನೂ ಇದ್ರ ಮೇಲೆ ಏನೂ ಕ್ರಮ ಆಗಿಲ್ಲ ಅಂತೇಳಿ ನಾವು ಸ್ಪೀಕರ್ಗೆ ಲೆಟರ್ ಬರೆದು ಜಾಯಿಂಟ್ ಸೆಷನ್ ಮುಂದೆ ಅದನ್ನು ರಿಪೋರ್ಟ್ ಪ್ಲೇಸ್ ಮಾಡ್ರಿ ಅಂತ ನಾವು ಪತ್ರ ವ್ಯವಹಾರ ಮಾಡ್ಬೋದು. ಎಲ್ಲ ಸೆಷನ್ ಮುಂದೆ ಬಂದಾಗ ಎಲ್ಲ ಏನು ನಿಮ್ಮ ಅಪೋಸಿಷನ್ದವ್ರು ಇರ್ತಾರೆ, ರೂಲಿಂಗ್ ಪಾರ್ಟಿ ಮೆಂಬರ್ಸ್ ಇರ್ತಾರೆ, ಯಾಕೆ ರಿಪೋರ್ಟ್ ಮೇಲೆ ಏನು ಆ್ಯಕ್ಷನ್ ತೊಗೊಂಡ್ರಿ ಅಂತ ಕೇಳುವಂಥ ಪ್ರಸಂಗ ಇರ್ತದೆ. ಹೀಗಾಗಿ ಆ ಸೆಷನ್ ಮುಂದೆ ಇಟ್ಟಾಗ ಸರ್ಕಾರದ ಮೇಲೆ ಏನೋ ಒಂದು ಕ್ರಮ ಕೈಗೊಳ್ಳಬೇಕಾಗ್ತದೆ. ಸೊ ಇದು ಒಂದು ರೀತಿಯಿಂದ ಇದು ನಿಮ್ಗಿರ್ತಕ್ಕಂಥ ಒಂದು ಪವರ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸಾಮಾನ್ಯವಾಗಿ ಈ ಮಾನವ ಹಕ್ಕುಗಳ ಪ್ರಚಾರ ಯಾವ ರೀತಿ ಕರ್ನಾಟಕದಲ್ಲಿ ನಡೀತಾ ಇದೆ? ಒಬ್ಬ ಸಾಮಾನ್ಯ ಕಟ್ಟ ಕಡೆಯ ವ್ಯಕ್ತಿಗೆ ಮಾನವ ಹಕ್ಕುಗಳು ಇದೆ, ಈ ಒಂದು ಸಂಸ್ಥೆ ಎಕ್ಸಿಸ್ಟಿಂಗ್ ಇದೆ ಅನ್ನೋದ್ರ ಬಗ್ಗೆ ಯಾವ ರೀತಿ ಪ್ರಚಾರದ ಕಾರ್ಯಕ್ರಮಗಳು ಈ ಕಮಿಷನ್ ಇಂದ ನಡೀತಾ ಇದೆ ಸರ್? ನಾವು ಪ್ರತಿ ವರ್ಷ ಡಿಸೆಂಬರ್ 10 ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ತೇವೆ. ಆ ಸಮಯದಲ್ಲೂ ಪ್ರತಿಯೊಂದು ಜಿಲ್ಲೆಗೆ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು ಎಲ್ಲ ಸಾರ್ವಜನಿಕರಿಗೆ, ಎಲ್ಲ ಸಾರ್ವಜನಿಕ ಕಚೇರಿಗಳಿಗೆ ನಮ್ಮ ಭಿತ್ತಿ ಪತ್ರಗಳನ್ನು ಕಳಿಸ್ತೇವೆ, ಪಾಂಪ್ಲೆಟ್ಸ್ ಕಳಿಸ್ತೇವೆ ಮತ್ತು ಸಭೆಗಳನ್ನು ಏರ್ಪಡಿಸಿ ಅಲ್ಲಿ ಸಾರ್ವಜನಿಕರಿಗೆ ಮಾನವ ಹಕ್ಕುಗಳ ಅರಿವನ್ನು ಉಂಟು ಮಾಡೋದು, ಆ ಹಕ್ಕುಗಳ ಉಲ್ಲಂಘನೆ ಯಾವ ರೀತಿ ಆಗ್ತದೆ, ಆದಲ್ಲಿ ನೀವು ಏನು ಕ್ರಮ ಕೈಗೊಳ್ಬೇಕಂತ ಸಾರ್ವಜನಿಕ ಅರಿವನ್ನು ಉಂಟು ಮಾಡಿಸ್ತೇವೆ. ನಾವು ಇದಕ್ಕಿಂತ ಮುಖ್ಯವಾಗಿ ಈ ನಾವು ಅಧಿಕಾರ ವಹಿಸ್ಕೊಂಡ ನಂತರ ಒಂದು ವಿನೂತನ ಕಾರ್ಯಕ್ರಮ ಏನು ಹಾಕ್ಕೊಂಡೇವೆ ಅಂದರೆ, ಪ್ರತಿ ವರ್ಷ ಇಲ್ಲಿ ಹಿಂದಿನವರೆಗೆ ಏನು ಮಾಡ್ತಿದ್ರು, ವರ್ಷದಲ್ಲಿ 1 ಅಥವಾ 2 ಸಾರಿ ಯಾವುದೋ ಒಂದು ಜಿಲ್ಲೆಗೆ ಭೇಟಿ ನೀಡಿ ಅಲ್ಲಿ ಒಂದು ಸ್ಥಳ ಪರಿಶೀಲನೆ ಮಾಡಿ ಬರ್ತಿದ್ರು. ನಾವು ಹಾಗೆ ಪ್ರತಿಯೊಂದು ಜಿಲ್ಲೆಗೆ ಭೇಟಿ ನೀಡಿ ಸಾಧ್ಯ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟಕ್ಕೆ ಸಹಿತ ನಾವು ಭೇಟಿ ನೀಡಿ ಅಲ್ಲಿ ತಾಲೂಕಾ ಮಟ್ಟದಲ್ಲಿ ಅಧಿಕಾರಿಗಳ ಸಭೆ ಕರೆದು ಅವರಿಗೆ ಸೂಕ್ತ ನಿರ್ದೇಶನಗಳನ್ನು ನೀಡುವುದಲ್ಲದೆ ಅವ್ರ ಜೊತೆ ಸಂವಾದ ಏರ್ಪಡಿಸಿ ಯಾವುದೇ ಆ ಹಕ್ಕುಗಳ ಉಲ್ಲಂಘನೆಗೆ ಆಸ್ಪದ ನೀವು ಮಾಡಬಾರ್ದು ಅಂತ ಹೇಳೋದ್ರ ಜೊತೆಗೆ ಪ್ರೆಸ್ ಮೀಟು ಸಹ ಮಾಡಿ ನಾವು ಅಧಿಕಾರಿಗಳಿಗೆ ಯಾವ ರೀತಿ ಉಲ್ಲಂಘನೆ ಆಗ್ತದೆ, ಉಲ್ಲಂಘನೆ ತಡೆಗಟ್ಟಲಿಕ್ಕೆ ಏನೇನು ಕ್ರಮ ಇದೆ ಮತ್ತು ಸಾರ್ವಜನಿಕರು ಉಲ್ಲಂಘನೆ ಆದಲ್ಲಿ ಯಾವ ರೀತಿ ಅವರು ದೂರನ್ನು ನಮಗೆ ಸಲ್ಲಿಸ್ಬೋದು ಅಂತ ಪತ್ರಿಕೆಗಳ ಮುಖಾಂತರ ಆಮೇಲೆ TV ಚಾನಲ್ಗಳ ಮುಖಾಂತರ ನಾವು ಸಾರ್ವಜನಿಕರಿಗೆಲ್ಲ ಕಳಿಸ್ತೀವಿ. ಭಿತ್ತಿ ಪತ್ರಗಳ ಹಂಚೋ ಜೊತೆಗೆ ಇದನ್ನು ಮಾಡ್ತೀವಿ. ಹೀಗಾಗಿ ನಮಗೆ ಹೆಚ್ಚು ಪ್ರಕರಣಗಳು ಈಗ ನಮ್ಮಲ್ಲಿ ದಾಖಲಾಗ್ತವೆ ಮತ್ತು ಹೆಚ್ಚಿನ ಮಟ್ಟದಲ್ಲಿ ಉಲ್ಲಂಘನೆ ತಡೆಯಲಿಕ್ಕೆ ನಾವು ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ವಿ. ಅದು ನಮಗೆ ಸಂತೋಷ ಆಗಿದೆ. ಸರ್, ನಾನು ಒಂದು ಕಡೆ ಓದಿದ್ದೀನಿ, ಈಗ ಸರ್ಕಾರಿ ಕಚೇರಿಗೆ ಒಬ್ಬ ಸಾಮಾನ್ಯ ಪ್ರಜೆ ಹೋದ್ರೆ ಅವರು ಅಟೆಂಡ್ ಮಾಡಲೇಬೇಕಾಗುತ್ತೆ. ಅಕಸ್ಮಾತ್ ಸರ್ಕಾರಿ ಅಧಿಕಾರಿ ನಾಳೆ ಬನ್ನಿ ಅಂತ ಹೇಳುವುದು ಕೂಡ ಇಟ್ಸ್ ಮೋಸ್ಟ್ಲಿ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತಾರೆ. ನಿಜಾನ? ನೇರವಾಗಿ ಹಾಗೆ ಹೇಳಿಕ್ಕಾಗಲಿಕ್ಕೆ, ಯಾಕಂದ್ರೆ ಈಗ ಕಚೇರಿಗೆ ಒಬ್ಬ ವ್ಯಕ್ತಿ ಯಾಕೆ ಹೋಗ್ತಾನೆ, ತನ್ನ ಆಸ್ತಿ ದಾಖಲೆಗಳನ್ನು ಪಡೀಲಿಕ್ಕೆ ಹೋಗ್ತಾನೆ, ಅಥವಾ ತನ್ನ ಜಮೀನನ್ನು ಸರ್ವೆ ಮಾಡಿಸ್ಲಿಕ್ಕೆ ಹೋಗ್ತಾನೆ,
ಅಥವಾ ತನ್ನ ಹೆಸರಲ್ಲಿ ತನ್ನ ದಾಖಲೆಗಳಲ್ಲಿ ಹೆಸರು ತಿದ್ದುಪಡಿ ತಪ್ಪಾಗಿದ್ರೆ ತಿದ್ದುಪಡಿ ಮಾಡಬೇಕಂತ ಅರ್ಜಿ ಕೊಡ್ಲಿಕ್ಕೆ ಹೋಗ್ತಾನೆ. ಅವನ ಅರ್ಜಿ ಕೊಟ್ಟ ನಂತರ ಅವ್ರು ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಅವಾಗ ನಮಗೆ ದೂರು ಕೊಡ್ಬೋದು. ಅವಾಗ ನಮ್ಮ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿ ತನ್ನ ಆಸ್ತಿ ದಾಖಲೆಗಳನ್ನು ಪಡ್ಕೊಳ್ಳೋದು ಅವನ ಮೂಲಭೂತ ಮಾನವ ಹಕ್ಕು. ಆ ಆಸ್ತಿ ದಾಖಲೆಗಳು ಸರಿಯಾಗಿ ಪೂರೈಸಲಿಲ್ಲ, ಅವನ ಕಡೆ ದುಡ್ಡು ಎಕ್ಸ್ಪೆಕ್ಟ್ ಮಾಡಿ ಅವನಿಗೆ ತೊಂದರೆ ಕೊಟ್ಟರು ಅಂದ್ರೆ ಅವನ ಹಕ್ಕನ್ನು ಉಲ್ಲಂಘನೆ ಮಾಡ್ದಂಗೆ. ಅದೇ ರೀತಿ ಒಂದು ಹಲ್ಲೆ ಘಟನೆ ಆದಾಗ ಗಾಯಗೊಂಡ ವ್ಯಕ್ತಿ ಅಥವಾ ಹಲ್ಲೆಗೆ ಒಳಗಾದ ವ್ಯಕ್ತಿ ದೂರನ್ನು ಕೊಡಲಿಕ್ಕೆ ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿದ್ದು ಪೊಲೀಸ್ ಅಧಿಕಾರಿ ದೂರು ತಗೊಳ್ಳೋಕ್ಕೆ ಸತಾಯಿಸರಿ ನಿರಾಕರಿಸಿದರಲ್ಲಿ ಅಥವಾ ಯಾವುದೋ ಒತ್ತಡಕ್ಕೊಳಗಾಗಿ ಯಾವುದೋ ದೂರು ಪಡೀಲಿಲ್ಲ ಅಂತ ಆದರೆ ಅವರು ತಕ್ಷಣ ನಮ್ಮಲ್ಲಿ ಅವನ ಹಕ್ಕನ್ನು ಉಲ್ಲಂಘನೆ ಆಗುತ್ತದೆ, ಅವನು ನಮ್ಮಲ್ಲಿ ದೂರು ಕೊಡ್ಬೋದು. ಈ ರೀತಿ ಪ್ರಕರಣಗಳು ಜಾಸ್ತಿ ನಮ್ಮಲ್ಲಿ ದಾಖಲಾಗಿ ನಾವು ವರದಿಗಳನ್ನು ಕಾಲ್ಫಾರ್ ಮಾಡ್ತೀವಿ. ಮತ್ತು ಅದೇ ರೀತಿ ಹೆಚ್ಚಿನ ಪ್ರಕರಣಗಳಲ್ಲಿ ನಾವು ಪೊಲೀಸ್ ಅಧಿಕಾರಿಗಳ ದೂರದಲ್ಲಿ ನಮ್ಮ ಆಯೋಗದಲ್ಲಿ ಇರುವಂಥ ನಮ್ಮಲ್ಲಿ ADGP ವಿಂಗ್ ಇದೆ, ಇಬ್ಬರು ಪೊಲೀಸ್ ಉಪಾಧೀಕ್ಷರಿದ್ದಾರೆ. ಅವ್ರ ಮೂಲಕ ನಾವು ತನಿಖೆ ಮಾಡಿಸಿ ಅವರು ಎಲ್ಲ ತನಿಖೆ ಮಾಡಿಸಿ ಅವ್ರಿಗೆ ಅಧಿಕಾರಿ ತಪ್ಪು ಕಂಡು ಬಂದಿದೆ ಅಥವಾ ಉಲ್ಲಂಘನೆ ಆಗಲಿಕ್ಕೆ ಅವ್ರ ಕಾರಣ ಆಗಿದ್ದಾರೆ ಅಂತ ವರದಿ ಕೊಟ್ಟರೆ ತಕ್ಷಣ ಅದಕ್ಕೆ ಕೊಟ್ಟು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಅವ್ರಿಗೊಂದು ನೋಟಿಸ್ ಕೊಟ್ಟು ಎಕ್ಸ್ಪ್ಲನೇಷನ್ ಅಂತ ರೆಕಮೆಂಡೇಶನ್ ಕಳಿಸ್ತೀವಿ. ಸರ್, ಕೊನೆಯದಾಗಿ ಈಗ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಪ್ರೈವೇಟು ಮಾನವ ಹಕ್ಕುಗಳ ಆರ್ಗನೈಸೇಷನ್ಸ್ ಹಾವಳಿ ಜಾಸ್ತಿ ಆಗಿದೆ. ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಈ ಮಾನವ ಹಕ್ಕುಗಳ ಆಯೋಗದ ಹೆಸರಿಟ್ಕೊಂಡು ರೋಲ್ ಕಾಲ್ ಮಾಡಿ ಬಹಳ ದೊಡ್ಡ ಮಟ್ಟದ ಕಿರುಕುಳ ಆಗ್ತಾ ಇದೆ. ಇದನ್ನ ತಡೆಯೋದಕ್ಕೆ ತಾವು ತಮ್ಮ ಕಮಿಷನ್ ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದೀರಿ ಸರ್? ಈ ಬಗ್ಗೆ ನಮ್ಮ ಗಮನಕ್ಕೂ ಈ ವಿಷಯ ನಾವು ಅಧಿಕಾರ ವಹಿಸ್ಕೊಂಡ ತಕ್ಷಣ ಒಂದು 2 ತಿಂಗಳಲ್ಲಿ ಈ ವಿಷಯ ಗಮನಕ್ಕೆ ಬಂತು. ಆ ಬಗ್ಗೆ ನಾವು ತಕ್ಷಣ ಪ್ರತಿ ಜಿಲ್ಲೆಗೆ ಹೋದಾಗ ಎಲ್ಲ ಸರ್ಕಾರಿ ಅಧಿಕಾರಿಗಳ ಸಂವಾದ ಸಭೆಯಲ್ಲಿ ನಾವು ಹೇಳ್ತೇವೆ, ಈ ಮಾನವ ಹಕ್ಕುಗಳ ಸಮಿತಿ ಅಂತ ಹೇಳ್ಕೊಂಡು ಯಾರು ಕಾರ್ಯಕರ್ತರು ಬಂದು ಹಣಕ್ಕೆ ಒತ್ತಾಯ ಮಾಡಿದರೆ ಅಥವಾ ಏನೋ ಒಂದು ಬೆದರಿಕೆ ಹಾಕಿದರೆ ಅವ್ರ ಮೇಲೆ ತಕ್ಷಣ ನಮ್ಮಲ್ಲಿ ದೂರು ಕೊಡಿ ಅಂತ ಒಂದು ಹೇಳ್ತೀವಿ. ಆಮೇಲೆ ಪ್ರೆಸ್ ಮೀಟ್ ಮಾಡಿ ಇಂಥ ಒಂದು ಅನಧಿಕೃತವಾಗಿ ಯಾರಾದರೂ ಅಂದರೆ ಆ ಸಾರ್ವಜನಿಕರ ಶೋಷಣೆ ಮಾಡ್ತಿದ್ರೆ ಅಥವಾ ಯಾವುದೋ ಒಂದು ದುರ್ಲಾಭ ಪಡೀಲಿಕ್ಕೆ ಏನಾದ್ರು ಪ್ರಯತ್ನ ಹೆಸರು ಉಪಯೋಗ ಮಾಡ್ಕೊಂಡು ಮಾಡ್ತಿದ್ರೆ ತಕ್ಷಣ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಅವ್ರಿಗೆ ದೂರು ಕೊಡಿ, ಅಲ್ಲಿ ದೂರು ಕೊಡಲಿಕ್ಕೆ ಆಗಲಿಕ್ಕೆ ನಮ್ಮ ಆಯೋಗಕಾರ ದೂರು ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಹೀಗಾಗಿ ಅದು ತಕ್ಕ ಮಟ್ಟಿಗೆ ಈಗ ಆ ಒಂದು ಕಂಟ್ರೋಲ್ ಆಗಿದೆ ಅಂತ ನಮಗೆ ಭಾವನೆ ಇದೆ. ಆದರೆ ನಾವು ಈಗಾಗಲೇ DG ಅವ್ರಿಗೆ ಆಮೇಲೆ ಪತ್ರ ವ್ಯವಹಾರ ಮಾಡಿದ್ದೇವೆ. ಆಮೇಲೆ ಕೋರ್ಟ್ ರಿಜಿಸ್ಟ್ರಿಗೆ ನಾವು ಕರೆಸಿ ಮಾತಾಡಿದ್ದೇವೆ. ಅಂತ ಒಂದು ನಮ್ಮ ಸಮಿತಿ ಹೆಸರು ಹೋಲುವಂಥ ಯಾವುದೋ ಒಂದು ಹೆಸರು ಇಟ್ಟುಕೊಂಡು ನೀವು ಬಂದಾಗ ಸರಿಯಾಗಿ ಅದನ್ನು ಪರಿಶೀಲನೆ ಮಾಡಿ, ಅದು ನಿಜವಾಗಿಯೂ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೋ ಅಥವಾ ಸಮಾಜ ಸೇವೆ ಹೆಸರಲ್ಲಿ ಸಾರ್ವಜನಿಕರನ್ನ ಶೋಷಣೆ ಒಳಪಡಿಸ್ತಾ ಇರೋ ಅಂತ ಪರಿಶೀಲನೆ ಮಾಡಿ ಆ ನಂತರ ರಿಜಿಸ್ಟರ್ ಮಾಡಿ ಅಂತೂ ನಾವು ರಿಜಿಸ್ಟರ್ಗೆ ಒಂದು ಮೀಟಿಂಗ್ ಮಾಡಿ ನಾವು ಮತ್ತು ನಮ್ಮ ಗೌರವಾನ್ವಿತ ಆ್ಯಕ್ಟಿಂಗ್ ಚೇರ್ಮನ್ ಅವರು ಸಹ ಹೇಳಿದ್ದೇವೆ. ಆಮೇಲೆ ಇವು DG ಅವರು ಇರುವಂಥ DG ಅವರು ಒಂದು ಸಲ ಇಲ್ಲಿ ನಮ್ಮಲ್ಲಿ ಬಂದಾಗ ಅವ್ರಿಗೂ ಸಹ ಈ ವಿಷಯವನ್ನು ಗಮನಕ್ಕೆ ತಂದಿದೆ. ಆಮೇಲೆ ಸರ್ಕಾರದವರು ಸಹ ಇದರ ಬಗ್ಗೆ ಒಂದು ಆ್ಯಕ್ಟು ತಂದಿದ್ದಾರೆ, ಮಿಸ್ಯೂಸ್ ಆಫ್ ದಿ ಆ್ಯಂಬುಲೆನ್ಸ್ ಆ್ಯಂಡ್ ಸಿಮಿಲರ್ ನೇಮ್ಸ್ ಅಂತ. ಅದರಲ್ಲಿ ಆ ಆ್ಯಕ್ಟಲ್ಲಿ ದೂರು ಸಹ ದಾಖಲು ಮಾಡ್ಕೋಬೋದು ನಾವು ಪೊಲೀಸರು. ಹೀಗಾಗಿ ಅದನ್ನು ಈಗ ಯಾವುದೇ ಒಂದು ಈಗ ನಮ್ಮದು ಆಯೋಗ ರಾಜ್ಯ ಮಟ್ಟದಲ್ಲಿ ಮಾತ್ರ ಇದೆ, ಇದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಯಾವುದೇ ಬ್ರಾಂಚಸ್ಸು ಅಥವಾ ನಮ್ಮ ಯಾವುದೇ ಒಂದು ಆಫೀಸ್ ಇರೋದಿಲ್ಲ. ಹೀಗಾಗಿ ಅದನ್ನು ಕೆಲವರು ಮಿಸ್ಯೂಸ್ ಮಾಡಿಕೊಂಡು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನೋ ಒಂದು ಮಾಡಿಕೊಂಡು ಇದಕ್ಕೆ ಹೋಲುವಂಥ ಹೆಸರಿಟ್ಟುಕೊಂಡು ಎಲ್ಲರೂ ಅದನ್ನೇ ಮಾಡ್ತಾರಂತ ನಾನು ಈ ಸಂದರ್ಭದಲ್ಲಿ ಹೇಳೋದಿಲ್ಲ. ಕೆಲವೊಂದು ಸಂಘ ಸಂಸ್ಥೆಗಳು ನಿಜವಾಗಿ ಅವರು ಸಮಾಜ ಸೇವೆ ಮಾಡುವಂಥವ್ರು ನಮಗೆ ಸಿಕ್ಕಿದ್ದಾರೆ. ಅವರು ಈ ಭ್ರಷ್ಟಾಚಾರ ನಿರ್ಗದಳ ಆಗಿದೆ ಏನೋ ಅಂತ ಹೆಸರಿಟ್ಟುಕೊಂಡು ಅವರು ಸಹ ಕೆಲವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಅದನ್ನು ಅಪ್ರಿಷಿಯೇಟ್ ಮಾಡ್ತೀವಿ ನಾವು. ಬಟ್ ಆ ಹೆಸರು ಇಟ್ಟುಕೊಂಡು ನಮ್ಮ ಆಯೋಗದ ಹೆಸರು ಇಟ್ಟುಕೊಂಡು ಅದನ್ನು ದುರ್ಬಳಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಹೋದಲ್ಲೆಲ್ಲ ಜನಸಾಮಾನ್ಯರಿಗೆ ಪ್ರೆಸ್ ಮೀಟ್ ಮೂಲಕ ಅಧಿಕಾರಿಗಳಿಗೆ ಸಂವಾದ ಸಭೆ ಮೂಲಕ ನಾವು ಹೇಳ್ತಾ ಇದ್ದೇವೆ. ಅಂಥ ಪ್ರಸಂಗ ಕಂಡು ಬಂದರೆ ನಮ್ಮ ಗಮನಕ್ಕೆ ತಂದು ನಾವು ಸೂಕ್ತ ಕ್ರಮ ಕೈಗೊಳ್ಳಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇದು ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಶ್ರೀಯುತ ಒಂಟುಗೋಡಿ ಸಾಹೇಬರವರ ಮಾತಾಗಿತ್ತು. ಕರ್ನಾಟಕದಲ್ಲಿ ಮಾನವ ಹಕ್ಕುಗಳ ಆಯೋಗ ನಿರಂತರವಾಗಿ ಪ್ರಚಾರವನ್ನು ಮಾಡ್ತಾ ಇದೆ. ಮಾನವ ಹಕ್ಕುಗಳು ಎಲ್ಲಿ ಯಾವ ಸಂದರ್ಭದಲ್ಲಿ ಉಲ್ಲಂಘನೆ ಆಗ್ತದೆ ಅದನ್ನು ತಡೆಯುವ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯ